ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ SRK ಮೂವೀಸ್ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಬಾರಿಗೆ ಹಿಂದಿ ಸಿನಿಮಾದ ರಿವ್ಯೂ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟು ಖಂಡಿತವಾಗ್ಲೂ ಬೇಕೇ ಬೇಕು. ಇನ್ನು ಸಿನಿಮಾ ನೋಡಿದ ಮೇಲೆ ನನಗೇನು ಅನ್ನಿಸ್ತು ಅಂತ ಹೇಳೋದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನ ಹೊಡೆದು ವೀಡಿಯೋನ ಕೊನೆವರೆಗೂ ನೋಡಿ. ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ವೀಡಿಯೋಸ್ಗಳನ್ನ ಮಾಡೋದಕ್ಕಾಗಲ್ಲ. ಪ್ಲೀಸ್ ಟ್ರೈ ಟು ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆಲ್ಸೋ. ಸಿನಿಮಾದ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಈ ಸಿನಿಮಾದಲ್ಲಿ ನಟಿಸಿರುವಂತಹ ರಶ್ಮಿಕಾ ಮಂದಣ್ಣ ಅವ್ರ ಬಗ್ಗೆ ನಾವು ಹೇಳಲೇಬೇಕು. ಅಂದರೆ ಇದು ಸಿನಿಮಾಗೆ ರಿಲೇಟೆಡ್ ಆಗಿರಲ್ಲ. ಸಿನಿಮಾದ ಪ್ರಮೋಷನ್ಸ್ ಅಂದರೆ ಪ್ರೀ ರಿಲೀಸ್ ಈವೆಂಟಲ್ಲಿ ಒಂದು ಮಾತನ್ನು ಮಾತಾಡಿದ್ದಾರೆ. ಐ ಆಮ್ ಫ್ರಮ್ ಹೈದ್ರಾಬಾದ್ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಕ್ಕೆ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅನ್ನೋದನ್ನು ಹೇಳಬೇಕು. ಅಂದರೆ ಇವಾಗ ನಮಗೆ ನೀರು ಕೊಟ್ಟಿರೋ ಜಾಗ ಆಗಿರ್ಬೋದು, ನಮಗೆ ಅನ್ನ ಕೊಟ್ಟಿರೋ ಜಾಗ ಆಗಿರ್ಬೋದು, ಯಾವತ್ತೂ ಮರಿಬಾರ್ದು. ಅದನ್ನು ಅವರು ಮರ್ತಿದ್ದಾರೆ. ಒಂದು ಸಿನಿಮಾಗೆ ಅವಕಾಶ ಸಿಗಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಗುರು. ಸಿಕ್ಕಾಗ ಅವರ ಟ್ಯಾಲೆಂಟ್ ಏನಿದೆ ಅದನ್ನು ಪ್ರೂವ್ ಮಾಡ್ಕೊಂಡ ಮೇಲೇ ಅವ್ರಿಗೆ ಇನ್ನೂ ಅವಕಾಶಗಳು ಸಿಗ್ತಾ ಹೋಗ್ತವೆ. ಅಂಥದ್ದು ರಶ್ಮಿಕಾ ಮಂದಣ್ಣ ಅವರಿಗೆ ಮೊದಲನೇ ಅವಕಾಶ ಸಿಕ್ಕಿದ್ದು ಕನ್ನಡದಲ್ಲಿ. ಅದು ಕಿರಿಕ್ ಪಾರ್ಟಿ ಅನ್ನೋ ಬ್ಲಾಕ್ ಬಸ್ಟರ್ ಸಿನಿಮಾ ಮುಖಾಂತರ. ಅದೇ ಇಲ್ಲ ಅಂದಿದ್ದರೆ ಇವತ್ತು ರಶ್ಮಿಕಾ ಮಂದಣ್ಣ ಹೈದರಾಬಾದ್ಗಲ್ಲ 500 ಕೂಡ ಹೋಗ್ತಾ ಇರಲಿಲ್ಲ. ಅಂಥ ಒಂದು ಸಂಸ್ಕೃತಿನ ಎಲ್ಲ ಬಿಟ್ಟು ನಾನು ಈ ಊರೋಳಲ್ಲ, ನನ್ನ ಊರೇ ಬೇರೆ. ಅಂದರೆ ಬೇರೆ ಆ್ಯಕ್ಟರ್ಗಳನ್ನ ನೋಡ್ತಾ ಇರಿ ನೀವು. ಅಂದರೆ ಪ್ರಕಾಶ್ ರಾಜ್ ಅವ್ರು ಆಗಿರ್ಬೋದು, ಎಷ್ಟು ರೆಸ್ಪೆಕ್ಟ್ ಇದೆ ಅವ್ರಿಗೆ ಕನ್ನಡದ ಮೇಲೆ. ಅವರು ಕರ್ನಾಟಕ ಬಿಟ್ಟು ಅಲ್ಲಿದ್ದರೂ ಕೂಡ ಯಾವತ್ತೂ ನಾನು ಈ ಊರನು ಅಂತ ಹೇಳಿಲ್ಲ ಅವರು. ಅದೆಲ್ಲ ಬಿಡಿ, ನಮ್ಮ ಜೂನಿಯರ್ NTR ಅವರು ಇಲ್ಲೇ ಹುಟ್ಟಿದ್ರಾ? ಇಲ್ಲ. ಇಲ್ಲೇ ಬೆಳೆದ್ರಾ? ಇಲ್ಲ. ಎಲ್ಲ ಆಂಧ್ರನೇ. ಆದ್ರೂ ಕನ್ನಡನ ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ. ಅಂದರೆ ಒಂದು ರೆಸ್ಪೆಕ್ಟ್ ಅನ್ನೋದು. ಈ ಅಮ್ಮನಿಗೆ ನಿಜವಾಗ್ಲೂ ಈ ಜನ್ಮ ಅಲ್ಲ, ನೆಕ್ಸ್ಟ್ ಜನ್ಮದಲ್ಲಿ ಕೂಡ ಬುದ್ಧಿ ಬರಲ್ಲ. ಬಟ್ ಅದೆಲ್ಲ ಬಿಟ್ಟು ಇವಾಗ ಸಿನಿಮಾ ಹೇಗಿತ್ತು ಅಂತ ಹೇಳ್ತೀನಿ. ಸಿನಿಮಾ ನೋಡಿದ ಮೇಲೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗುರು. ನೆಕ್ಸ್ಟ್ ಲೆವೆಲ್ ಸಿನಿಮಾ ಅಂತಲೇ ಹೇಳ್ಬೋದು. ವಿಕ್ಕಿ ಕೌಶಲ್ ಅವರು ಮಾತ್ರ ಈ ಸಿನಿಮಾಗೆ ಜೀವಿಸಿಲ್ಲ. ಅಂದರೆ ನಾವು ಸಂಭಾಜಿ ಅವ್ರನ್ನ ಕತೆಗಳನ್ನು, ಅಂದರೆ ಸಂಭಾಜಿ ಅವರ ಕತೆಗಳನ್ನು ನಾವು ಎಷ್ಟೋ ಕೇಳಿರ್ತೀವಿ. ಬಟ್ ಸಂಭಾಜಿ ಅವ್ರನ್ನೇ ನೋಡಬೇಕು ಅಂತ ಅಂದ್ಕೊಂಡ್ರೆ ಈ ಸಿನಿಮಾ ನೋಡಬೇಕು. ಅಂದರೆ ವಿಕ್ಕಿ ಕೌಶಲ್ ಅವರ ಆ್ಯಕ್ಟಿಂಗ್ ಗುರು ಇದರಲ್ಲಿ. ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗು, ಆಮೇಲೆ ಜೀವಿಸ್ಬಿಡ್ತಾರೆ. ಬಟ್ ಇವ್ರು ಅದಲ್ಲ. ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಂಭಾಜಿ ಅವ್ರನ್ನೇ ನೋಡ್ದಂಗೆ ಆಗುತ್ತೆ. ಅಂದರೆ ಸಂಭಾಜಿ ಮಹಾರಾಜ್ ಅವ್ರನ್ನೇ ನೋಡ್ದಂಗೆ ಆಗುತ್ತೆ. ಅಷ್ಟು ಅದ್ಭುತವಾಗಿದೆ. ಎಮೋಷ್ನಲ್ ಸೀನ್ಸ್ ಆಗಿರ್ಬೋದು, ಆಮೇಲೆ ಆ ಸ್ಕ್ರಿಪ್ಟು ವೈಸು ತೋರಿಸೋ ಸೀನ್ಸ್ ಆಗಿರ್ಬೋದು, ಆಮೇಲೆ ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇನ ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಲಕ್ಷ್ಮಣ್ ಉಟೇಕರ್ ಡೈರೆಕ್ಟ್ರ್ ಇದಕ್ಕೆ. ಅದ್ಭುತವಾದಂತಹ ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್ನು. ಅಂದರೆ ಬೇರೆ ರೇಂಜ್ಗೆ ತೊಗೊಂಡೋಗೋಕ್ಕಾಗಲ್ಲ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಬಾಹುಬಲಿ ಅಂತ ಸಿನಿಮಾಗೆ ಇದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಇದು ಅದ್ಭುತವಾದಂಥ ಸಿನಿಮಾನೇ. ಈ ಸಿನಿಮಾನ ಮಿಸ್ ಮಾಡಿಕೊಳ್ಳೇಬಾರ್ದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅದೇ ಥರನೇ ಒಳ್ಳೆ ಎಮೋಷ್ನಲ್ ಸೀನ್ಸ್ ಅಂತೂ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಅಂದರೆ ಒಳಗಡೆ ದುಃಖ ಆಗ್ತಾ ಇರುತ್ತೆ, ಅಂದರೆ ಕಣ್ಣೀರು ಬರ್ತಾ ಇರುತ್ತೆ. ಬಟ್ ಯಾರಿಗೂ ಹೊರಗಡೆ ಹಾಕೋಕ್ಕಾಗಲ್ಲ ಅಂಥ ಫೀಲಿಂಗ್ನ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿರೋದು ಇವರು. ಅಷ್ಟು ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ಛತ್ರಪತಿ ಶಿವಾಜಿ ಅವರ ಮೊದಲನೇ ಕುಮಾರ ಸಂಭಾಜಿ ಮಹಾರಾಜನ್ನೇ ನೋಡ್ದಂಗೆ ಆಯಿತು ವಿಕ್ಕಿ ಕೌಶಲ್ ಅವ್ರನ್ನ ನೋಡ್ತಾ. ಆ್ಯಂಡ್ ಈ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ AR ರೆಹಮಾನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಗುರು. ಯಾರು ಈ ಸಿನಿಮಾನ ಮಿಸ್ ಮಾಡಿಕೊಳ್ಳೇಬೇಡಿ. ಈ ಥರ ಸಿನಿಮಾಗಳನ್ನು ಕಂಪಲ್ಸರಿ ನಾವು ನೋಡಲೇಬೇಕು. ಆ್ಯಂಡ್ ಅದೇ ಥರ ಕಾಸ್ಟ್ಯೂಮ್ ಕೂಡ ನೋಡಿದಾಗ ನಾವು ಯಾವುದೇ ಒಂದು ಕತೆ ನೋಡ್ತಿದ್ದೀವಿ ಅಂತ ಅನ್ನಿಸ್ಲಿಲ್ಲ. ಛತ್ರಪತಿ ಶಿವಾಜಿ ಅವರ ಮೊದಲನೇ ಕುಮಾರನ್ನೇ ನೋಡ್ತಾ ಇದ್ದೀವಿ ಅಂತಲೇ ಅನ್ನಿಸ್ತು. ಆ್ಯಂಡ್ ಈ ಸಿನಿಮಾ ಯಾರ್ಯಾರೆಲ್ಲ ನೋಡಿಲ್ಲೋ ಇವಾಗ ಥಿಯೇಟ್ರಿಗೆ ಹೋಗಿ ನೋಡಿ ಹೆಂಗೆ ಅನ್ನಿಸ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.